ಬೆಳಗಿನ ಶುಭೋದಯ ಹಾಗೂ 79ನೇ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಇಂದು ನಾನು ಸ್ವಾತಂತ್ರ್ಯದ ನಂತರ ಭಾರತ ಬೆಳವಣಿಗೆ ಎಂಬ ವಿಷಯದ ಬಗ್ಗೆ ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಾವು ಇಲ್ಲಿ ಕೇವಲ ಒಂದು ದಿನಾಚರಣೆಯನ್ನು ಆಚರಿಸಲು ಸೇರಿಲ್ಲ. ನಾವು ಸೇರಿರುವುದು ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿದು ಅದರ ನಂತರ ಪ್ರಗತಿಯತ್ತ ನಮ್ಮ ದಿಶೆಯನ್ನು ಹರಿಸಲು. 1947 ಆಗಸ್ಟ್ 15ರಂದು ಭಾರತ ದೀರ್ಘ ಹೋರಾಟದ ನಂತರ ಸ್ವಾತಂತ್ರ್ಯದ ಸೂರ್ಯೋದಯವನ್ನು ಕಂಡಿತು. ಸ್ವಾತಂತ್ರ್ಯಕ್ಕೂ ಮುನ್ನ ನಮ್ಮ ದೇಶದ ಜನತೆ ಬಡತನ, ಹಸಿವು, ಅಕ್ಷರಹೀನತೆ, ವಿದೇಶಿ ಆಳ್ವಿಕೆಯ ಶೋಷಣೆ ಇವುಗಳ ಕತ್ತಲಿನಲ್ಲಿ ಬದುಕುತ್ತಿದ್ದರು. ರೈತರು ಬೆಳೆದ ಬೆಲೆ ಅವರ ಹೊಟ್ಟೆ ತಲುಪುತ್ತಿರಲಿಲ್ಲ. ಕಾರ್ಮಿಕರಿಗೆ ಅವರ ಶ್ರಮದ ಬೆಲೆ ಸಿಗುತ್ತಿರಲಿಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಅವಕಾಶವಿರಲ್ಲ. ಅಂಧಕಾರ, ನೋವು, ಕಷ್ಟ. ಆದರೆ ಸ್ವಾತಂತ್ರ್ಯದ ಬೆಳಕು ಬರುವಾಗ ನಮ್ಮ ದೇಶ ಹೊಸ ಕನಸು ಕಂಡಿತು. ನಾವೇ ನಮ್ಮ ಭವಿಷ್ಯವನ್ನು ನಮ್ಮ ಕೈಯಲ್ಲಿ ಕಟ್ಟಿಕೊಳ್ಳೋಣ ಎಂಬ ದೃಢ ಸಂಕಲ್ಪದ ಕನಸು. ಸ್ವಾತಂತ್ರ್ಯದ ನಂತರ ಭಾರತದ ಬೆಳವಣಿಗೆಯನ್ನು ನೋಡಿದರೆ ಕೃಷಿ ಕ್ಷೇತ್ರದಲ್ಲಿ ಹಸಿರಿನ ಕ್ರಾಂತಿ ನಡೆದು ಆಹಾರದಲ್ಲಿ ಸ್ವಾವಲಂಬಿ ರಾಷ್ಟ್ರವಾಗಿ ನಾವೇ ನಮ್ಮ ಅನ್ನ ಪೂರೈಸುವ ಶಕ್ತಿ ಪಡೆದೆವು. ಕೈಗಾರಿಕಾ ಕ್ಷೇತ್ರದಲ್ಲಿ ಉಕ್ಕಿನ ಕಾರ್ಖಾನೆಗಳಿಂದ ಹಿಡಿದು ಅಣುಶಕ್ತಿಯವರೆಗೂ ತಂತ್ರಜ್ಞಾನದ ಹೆಜ್ಜೆ ಹಾಕಿದೆವು. ಶಿಕ್ಷಣದಲ್ಲಿ ಶಾಲಾ ಕಾಲೇಜುಗಳ ಅಪಾರ ಹೆಚ್ಚಳ, ಗ್ರಾಮೀಣ ಪ್ರದೇಶಕ್ಕೂ ವಿದ್ಯಾಭ್ಯಾಸದ ಬೆಳಕು ತಲುಪಿದೆ. ಅಂತರಿಕ್ಷದಲ್ಲಿ ನಮ್ಮ ಕನಸುಗಳನ್ನು ಆಕಾಶಕ್ಕೆ ಕರೆದೊಯ್ದು ಚಂದ್ರಯಾನ, ಮಂಗಳಯಾನ ಮೂಲಕ ಜಗತ್ತಿಗೆ ಭಾರತದ ಸಾಮರ್ಥ್ಯವನ್ನು ತೋರಿಸಿದೆ. ಇನ್ನು ಸೂಚನಾ ತಂತ್ರಜ್ಞಾನದಲ್ಲಿ ಭಾರತದ ಯುವಕರು ವಿಶ್ವದ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಲಸಿಕೆ ಉತ್ಪಾದನೆ, ವೈದ್ಯಕೀಯ ತಂತ್ರಜ್ಞಾನ, ಗ್ರಾಮೀಣ ಪ್ರದೇಶಕ್ಕೂ ಆರೋಗ್ಯ ಕೇಂದ್ರಗಳ ವಿಸ್ತರಣೆಯಾಗಿದೆ. ಹೀಗೆ ಮುಂದೆ ಸಾಗಿದರೆ ಭಾರತ ಕೇವಲ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಲ್ಲ, ಪ್ರೇರಣೆಯ ರಾಷ್ಟ್ರವಾಗುತ್ತಿದೆ. ಆದರೆ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದು ಕೇವಲ ಸರ್ಕಾರ ಹಾಗೂ ಸೈನಿಕರ ಕರ್ತವ್ಯವಲ್ಲ, ಇದು ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ನಾವು ಇಂದು ಪ್ರತಿಜ್ಞೆ ಮಾಡೋಣ, ಸ್ವಾತಂತ್ರ್ಯದ ಕನಸುಗಳನ್ನು ಅಭಿವೃದ್ಧಿಯ ವಾಸ್ತವಿಕತೆಯಾಗಿ ಮಾರ್ಪಡಿಸೋಣ. ಧನ್ಯವಾದಗಳು. ಜೈ ಹಿಂದ್.